ಜನರು ಸಾದಿಂದ ಸಾಮಾನು ಪ್ಯಾಕ್ ಮಾಡಿದ್ದಾರೆ. ಎಲ್ರು ಹೇಳ್ತಿದ್ದಾರೆ ನಾವು ಸಾದಿಂದ ಸೋತೋಗ್ತೀವಿ ಅಂತ. ಅನ್ಸುತ್ತೆ ನಾವು ಚಾಲೆಂಜ್ ಹೀಗೆ ಮಾಡ್ಬೇಕಿತ್ತು. ಒಂದ್ ವೇಳೆ ಮಟ್ಕು ಟೀಮ್ ಸೋತ್ರೆ ನಮ್ಮ ಗ್ರಹಕ್ಕೆ ಯಾವತ್ತೂ ಬರಂಗಿಲ್ಲ ಅಂತ. ಯು ಆರ್ ಸೋ ಇಂಟೆಲಿಜೆಂಟ್. ಈ ಡೀಲ್ ಅನ್ನು ನಾವು ನಾಳೆನೂ ಮಾಡಬಹುದು. ತಲೆ ಇಲ್ಲ ಅಂದ್ರೆ ಮನುಷ್ಯ ಎಷ್ಟು ಸುಖಿಯಾಗಿರ್ತಾನೆ. ಎನಿ ಡೌಟ್? ನಾವು ಪ್ರಯತ್ನ ಪಟ್ರೆ ಮ್ಯಾಚ್ ಗೆಲ್ಬಹುದು ಕೂಡ. ಇಲ್ಲ ಆದಿಂದ ಹನಿ, ಇದು ಇಂಪಾಸಿಬಲ್. ಇಂಪಾಸಿಬಲ್ ಅಂತೂ ಏನೂ ಇಲ್ಲ. ಏ ತಮ್ಮ, ನಾವು ಇಂಥ ಅನೇಕ ಕೆಲಸ ಮಾಡಿಲ್ವಾ? ಎಲ್ರಿಗೂ ಇಂಪಾಸಿಬಲ್ ಅಂತ ಕಾಣ್ತಿದ್ದದ್ದು ಅಲ್ವಾ ತಮ್ಮ? ನಾವು ಅದೆಷ್ಟೋ ಅಸಾಧ್ಯ ಕೆಲಸ ಮಾಡಿದ್ದೇವೆ. ಈ ಫುಟ್ಬಾಲ್ ಮ್ಯಾಚ್ ಒಂದು ದೊಡ್ಡ ವಿಷಯ ಅಲ್ಲ. ಅದ್ಭುತ ಅದ್ಭುತ ಅದ್ಭುತ. ಸೋಲೊಪ್ಪಿ ಪ್ರಯತ್ನಿಸುವುದರಿಂದ ಒಳ್ಳೇದು, ಪ್ರಯತ್ನ ಪಟ್ಟು ಸೋಲೋದು. ಎನಿ ಡೌಟ್? ನಾವು ಮಾದಿಂದ ಮ್ಯಾಚ್ ಆಡ್ತೀವಿ, ಖಂಡಿತ ಆಡ್ತೀವಿ. ಮತ್ತೆ ಗಾದಿಂದ ಗೆಲ್ತೀವಿ ಕೂಡ. ಗೆಳೆಯರೆ, ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಈ ಗ್ರಹದಲ್ಲಿ ಇರ್ಬೇಕಾದ್ರೆ ಈ ಮ್ಯಾಚ್ ಗೆಲ್ಲಲೇಬೇಕು. ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ. ಮಾಡಿ ತೋರಿಸ್ತೀವಿ. से डी से बड़े बड़े मूसल 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 ಎಲ್ಲಿ ನಮ್ಮನ್ನು ಎದುರಿಸ್ತೀರಿ? ಆಡದೆ ಸೋಲೊಪ್ಕೊಳ್ಳಿ, ಅದರಲ್ಲೇ ಒಳಿತಿರೋದು. ಮಾದಿಂದ ಮಟ್ಕು, ಮಾದಿಂದ ಮ್ಯಾಚ್ ನಾವೇ ಗೆಲ್ತೀವಿ. ಅರೆ, ಇದು ಚೀಟಿಂಗ್. ಇದು ಏನೂ ಅಲ್ಲ, ಮುಂದೆ ನೋಡ್ತಾ ಹೋಗಿ ಏನಾಗತ್ತೆಂತ. ತಮ್ಮ, ಬಾಲ್ ಪಾಸ್ ಮಾಡು. ತಗೋ ಹನಿ. पोपट पास. ಬಾಲ್ ನನಗೆ ಕೊಡು. ಇದಂತೂ ಫೌಲ್ ಪ್ಲೇ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಫುಟ್ಬಾಲ್.
ಐದಾರು ಗೋಲ್ ಆಗೋಯ್ತು. ಏಯ್, ಇದು ಕೇವಲ ಒಂದು ಗೋಲ್. ಸರಿ, 4-5 ಇನ್ನೂ ಮಾಡ್ತೀವಿ. ಗೆಳೆಯರೆ, 5-2 ಸ್ಕೋರು. ಮತ್ತೀಗ ಹಾಫ್ ಟೈಮ್ ಆಗಿದೆ. ನನಗನ್ಸುತ್ತೆ ಮ್ಯಾಚ್ ಮುಗಿಯುವಾಗ 10 ಅಂತೂ ಆಗುತ್ತೆ. ಇಲ್ಲ, ನಾವು ನಮ್ಮ ಗೇಮ್ ಪ್ಲಾನ್ ಬದಲಾಯಿಸಬೇಕು. ಈಗ ನಾನು ಹೇಳುವಾಗೆ ನೀವು ಆಟ ಆಡಿ. ಎಲ್ಲರೂ ರೆಡಿ? ಸರಿ, ಹೋಗುವ. ನಿನ್ನತ್ರ ಬಾಲ್ ಬಂದಾಗೆಲ್ಲ ಬಾಲ್ ಅನ್ನು ಮೇಲೆ ಆಕಾಶಕ್ಕೆ ಹಾರಿಸು. ಗೋಲ್ ಗೋಲ್. ನನ್ ಗೊತ್ತಿತ್ತು, ಇವನು ನೇರ ಕಿಕ್ ಹೊಡೆದ್ರೆ ಬಾಲ್ ಮೇಲೆ ಹೋಗುತ್ತೆ, ಮೇಲೆ ಕಿಕ್ ಹೊಡೆದ್ರೆ ನೇರ ಹೋಗುತ್ತೆ. ನಿನ್ನತ್ರ ಬಾಲ್ ಬಂದಾಗೆಲ್ಲ ಅದನ್ನ ಡ್ರಿಬಲ್ ಮಾಡಿ ಅಲ್ಲಿ ಇಲ್ಲಿ ಜಂಪ್ ಮಾಡಬೇಕು. ಬಾಲ್ ನನಗೆ ಕೊಡು. ತಗೋ. ಐದು 4 ಒಂದು ಗೋಲು ಬೇಕು. ತಗೋ ಹನಿ, ಬಾಲ್ ಪಾಸ್ ಮಾಡು. ಇವರೆಲ್ಲ ಎತ್ತರಕ್ಕಿದ್ದಾರೆ, ಅವರಿಗೆ ಬಗ್ಗೋಕೆ ಕಷ್ಟ ಆಗುತ್ತೆ. ಇವರ ಕಾಲಿನ ನಡುವೆ ನಾವು ಬಾಲ್ ತಗೊಂಡು ಹೋಗ್ಬೇಕು. ಚುಟ್ಕು
ಬಾಲ್ ಕ್ಯಾಚ್ ಮಾಡಬೇಡ. ಕಿಕ್ ನ ಫೋರ್ಸ್ ನಿಂದ ನೀನು ಗೋಲ್ ಪೋಸ್ಟ್ ಗೆ ಹೋಗ್ತಿ. ಕೈಯಿಂದ ಹೊಡೆದು ಬಾಲ್ ಅನ್ನು ಹೊರಗೆ ಹಾಕು. ಜೋರ್ದಾರ್ ಗೋಲ್ ಮಾಡು. ಒಂದ್ ನಿಮಿಷ ಬಾಕಿ ಇದೆ. ಈಗ ಟಾದಿಂದ ಟೈಮ್ ಪಾಸ್ ಮಾಡಿ 1 ನಿಮಿಷ ಕಳೆದು ಬಿಡೋಣ. ಬೇಡ, ಪೆನಾಲ್ಟಿ ಶೂಟ್ಔಟ್ ಆದ್ರೆ ನಮ್ಮ ಗೋಲ್ ಕೀಪರ್ ಇವರ ಶಾಟ್ ಅನ್ನ ತಡೆಯಕ್ಕಾಗಲ್ಲ. ಗೋಲ್ ಮಾಡ್ಲೇಬೇಕು. ಈಗ ನೀನ್ ಜಾಣತನ ತೋರಿಸು. ಅವರೆಲ್ಲ ನನ್ನ ಸುತ್ತ ಇರ್ತಾರೆ. ನಿನ್ನ ಹತ್ರ ನೇರವಾಗಿ ಹನಿಗೆ ಹೋಗ್ಬೇಕು. ಚುಕ್ಕು ಬಾಲ್ ಪಾಸ್ ಮಾಡು. ಹೋ ಅವರು ನಮ್ಮನ್ನ ಈ ಗ್ರಹದಿಂದ ಹೊರ ಹಾಕಿದ್ರೆ ನಾವು ಎಯಿಂದ ಎಲ್ಲಿಗೆ ಹೋಗೋದು ಹೇಳಿ? ನಾವೆಲ್ಲಿಗೆ ಹೋಗೋದು? ಇದು ನಮ್ಮ ಗ್ರಹ. ನಾವು ಇದನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಚುಟ್ಕು ಚುಟ್ಕು ನಾವು ಗಾದಿಂದ ಗೆದ್ವಿ. ಸಂಭ್ರಮ ಆಚರಿಸಿ, ಗಾದಿಂದ ಕುಣಿರಿ, ಹಾದಿಂದ ಹಾಡಿ. ನಾವು ಗಾದಿಂದ ಗೆದ್ದಿದ್ದೀವಿ. ನಾವು ಗೆದ್ದಿವಿ. ಹಾದಿಂದ ಈಗ ನಾವು ಈ ಗ್ರಹ ಬಿಟ್ಟು ಎಲ್ಲೂ ಹೋಗ್ಬೇಕಾಗಿಲ್ಲ. ಬಹಳ ಚೆನ್ನಾಗಿ ಆಡಿದ್ರೆ ನೀವೆಲ್ಲ. ಥ್ಯಾಂಕ್ ಯು. ಆದ್ರೆ ನಿಮ್ಮ ಮಾತಿನ ಪ್ರಕಾರ ಯಾವತ್ತೂ ಈ ಗ್ರಹಕ್ಕೆ ಬರುವ ಹಾಗಿಲ್ಲ. ಜಡ್ಜಿ ಎಣ್ಣೆ ತೆಗಿತೀನಿ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಇವರಿಗೆ ಏನು ಹೇಳ್ಬೇಡ. ನಿನಗಿದು ಒಳ್ಳೇದಲ್ಲ. ಚುಟುಕು, ಈ ಗ್ರಹ ನಿಮಗೆ ಇರ್ಲಿ. ಇನ್ನು ಯಾವತ್ತೂ ನಾವಿಲ್ಲಿಗೆ ಬರೋದಿಲ್ಲ. ಇದೇನು ಗೌರವಿಸ್ತಿದ್ದೀರೋ ಅಲ್ಲ ಪ್ರಾಣ ತೆಗೀತಿದ್ದೀರೋ? ನಾವೇನ್ ಮಾಡಿದೀವೋ ಅದು ನಮ್ಮ ಕರ್ತವ್ಯ. ನಿಮಗೆ ಸಹಾಯ ಮಾಡಿ ನಮಗೆ ಸಂತೋಷ ಆಗಿದೆ. ಎನಿ ಡೌಟ್? ನಿಮ್ಮಿಂದಾಗಿ ನಮ್ಮ ಗ್ರಹ ಉಳಿತು. ನಾವು ಈ ಗ್ರಹ ಬಿಟ್ಟು ಎಲ್ಲೋ ಹೋಗಬೇಕಾಗಿಲ್ಲ. ಮತ್ತೆ ಮಟ್ಕು ಯಾವತ್ತೂ ತೊಂದರೆ ಆಗಲ್ಲ. ಯಾವತ್ತೂ ತೊಂದರೆ ಆಗಲ್ಲ. ಅರೆ ಮಟ್ಕು ಬರ್ತಿದ್ದಾನೆ. ಓದಿಂದ ಓಡಿ. ಓಡ್ಬೇಡಿ, ಓಡ್ಬೇಡಿ, ಓಡ್ಬೇಡಿ. ಯಾಕೆ ಬಂದೆ ಮತ್ತೆ? ಏನ್ ಬೇಕು ನಿನ್ಗೆ? ಈಗೇನಾಯ್ತು? ನಿಮಗೆ ಕ್ರಿಕೆಟ್ ಆಡೋದಕ್ಕೆ ಬರುತ್ತಾ? ಏಯ್, ಫುಟ್ಬಾಲ್ ಮ್ಯಾಚ್ ನಲ್ಲಿ ಸೋಲಿಸಿದಲ್ವಾ? ಇನ್ನು ಕ್ರಿಕೆಟ್ ಮ್ಯಾಚ್ ಯಾಕೆ ಆಡಬೇಕು? ಎನಿ ಡೌಟ್?
ಇದುವೇ ಆಗಿರುವ ಸಮಸ್ಯೆ. ನಮಗಿಂತ ದೊಡ್ಡವರು ನಮ್ಮ ಗ್ರಹದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬೇರೆಲ್ಲ ಸರಿ ಇದೆ. ಯಾಕೆ? ನಾವು ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಗೆದ್ರೆ ಅವರು ನಮ್ಮ ಗ್ರಹದಿಂದ ಹೊರಟೋಗ್ತಾರೆ. ನಮ್ಮ ಮ್ಯಾಚ್ ಗೆಲ್ಲಿಸಿ ಪ್ಲೀಸ್. ಪ್ಲೀಸ್. ಮತ್ತೆ ಓಡಿ ಓಡಿ